ನೋಡಿ ಇವಾಗ ಟೈಮ್ ಬಂದು ಎಷ್ಟು ಗಂಟೆ ಆಯ್ತಪ್ಪ ಅಂದ್ರೆ 7 ಗಂಟೆ ಆಯಿತು. ಸೂರ್ಯ ಎಷ್ಟು ಚಂದ ಬಂದೈತೆ ನೋಡಿಲ್ಲ, ಎಷ್ಟು ನೇಚರ್ ಎಷ್ಟು ಒಳ್ಳೆ ಕಾಣುತ್ತಲ್ಲ ನೋಡ್ರಿ. ಇವಾಗ ಬಂದಿದ್ದಾನೆ ಸೂರ್ಯ ಹೊರಗೆ, ಎಷ್ಟು ಚಂದ ಕಾಣುತ್ತಲ್ಲ ನೋಡಿ ಫ್ರೆಂಡ್ಸ್. ಆವಾಗ ನಿಮ್ಗೆ ಹೇಳಿದ್ದೆ ಒಂದು ವಿಡಿಯೋದನ್ನ ತೋರಿಸಿ ನಿಮ್ಗೆ ಅಂಬ್ರಿ ಹೇಗಿದೆಯಪ್ಪ ಅಂತಂದು ನಮಗೆ ತೋರಿಸಿದ್ದು ನಾನು. ಇವಾಗ ನೋಡ್ರಿ ಈ ಥರ ಇದೆ ಅಂಬ್ರಿ ನೋಡ್ರಿ. ಆಲೆ ಇದು ಬರಾಗತ್ತೈತೆ, ಹೂ ಬಿಡಾಗತ್ತೈತೆ ಅಕ್ಕ. ನಿಮ್ಗೇನು ತೋರಿಸ್ನಲ್ಲ, ಇಲ್ಲಿ ನೋಡ್ರಿ ಹೂ ಬಿಡಾಗತ್ತೈತೆ ಆಲೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಂಬ್ರಿ ನಮ್ದು ಅಕ್ಕ. ಇದೇ ಪ್ಲಾಟಿನ್ ಅಂಬ್ರಿ ಅಂತ ಹೇಳಾಗ್ತಿದ್ನಲ್ಲ, ಇದೇ ಪ್ಲಾಟಿನ್ ನೋಡ್ರಿ. ನೋಡ್ರಿ ಇಲ್ಲಿ ಹೂ ಬಿಟ್ಟಿದೆ ನೋಡಿ ಆಲೆ ಅಕ್ಕ, ಹೂವು. ಇದು ಏನಪ್ಪ ಅಂದ್ರೆ ಅಂಬ್ರಿ ಗಿಡನ ನಿಮ್ಗೆ ಅಂಬ್ರಿನ ಅಂತ ಕಾಣುತ್ತಿಲ್ಲ ಅಂತ ಹೇಳೋದಲ್ಲ, ಇದು ಚಳಾರಿ ಗಿಡ ಅಂತಂದು. ಯಾಕಪ್ಪ ಚಳಾರಿಗೆ ಈ ಥರ ಉದ್ದ ಬರ್ತಾ ಇಲ್ಲಿ ನೋಡ್ರಿ, ಇದು ಚಳಾರಿ. ಇದು ಏನಪ್ಪ ಅಂಬ್ರಿ. ಇದ್ರ ಒಳಗೆ ಡಿಫ್ರೆಂಟ್ ಐತಿ, ನೋಡೋಕೆ ಎರಡು ಒಂದೇ ಥರ ಕಾಣುತ್ತೆ ಗಿಡ, ಆದರೆ ಇದೇ ಬೇರೆ ಜಾತಿ, ಇದೇ ಬೇರೆ ಜಾತಿ ಗಿಡ. ನೋಡ್ರಿ ಹೇಗಿದೆ ಅಂಬ್ರಿ. ಒಂದು ಗಿಡ ತೋರಿಸ್ತೀನಿ, ನೀವು ಈ ಗಿಡ ನೋಡಿರ್ಬೋದು ಎಲ್ಲಾದರೂ. ಈ ಥರ ಹೂ ಬಿಟ್ಟಿದೆ ನೋಡಿ, ನಿಮ್ಗೇನದು ಕಾಣಿಸುತ್ತಲ್ಲ, ಇದು ಯಾವ ಗಿಡ ಅಂತಂದು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೋಡೋಣ. ಎಷ್ಟು ಜನ ರೈತರು ಇದ್ರಿ ಅಂತ ನನಗೂ ಗೊತ್ತಾಗುತ್ತಾ. ಇದು ಯಾವ ಗಿಡಪ್ಪ ನಾ ತೋರ್ಸಾಗೈತಿ ನೋಡು, ಕ್ಲಿಯರಾಗೆ ತೋರ್ಸಾಗತ್ತೀನಿ. ಇದು ಯಾವ ಗಿಡ ನೋಡ್ರಿ, ಕರೆಕ್ಟಾಗಿ ಬಡ್ಡಿ ಸಲ ತೋರಿಸ್ತೀನಿ. ಇದು ಯಾವ ಗಿಡ ಅಂತಂದು ಕಮೆಂಟ್ ಮಾಡಿರಿ. ನಮ್ಮ ಡೂಬಿ ಹೊಂಟು ಬಿಟ್ಟೈತಾಗ, ಒಟ್ಟು ನಾವು ಎಲ್ಲಿ ಹೋಗಿ ಅಲ್ಲೇ ಬರುತ್ತೆ ನಮ್ಮ ಡೂಬಿ ನೋಡಿ, ಡೂಬಿ ಎಲ್ಲಿ ಬೇಕು ಅಲ್ಲೇ ಬರುತ್ತೆ ರೀ. ಹೊಲ್ದಾಗ ಸಾಯಂಕಾಲ 5 ಗಂಟೆ ಆಗಿತ್ತು, ಅದಕ್ಕೆ ಪಿಕ್ಲರ್ ಕಿತ್ತು ಮತ್ತೆ ಹೊಳ್ಳಿ ಹಚ್ಚಿದ್ದೀನಿ. ಅಷ್ಟು ಈಗ ಮುಗಿಯಕ್ಕೆ ಬಂತು, ಹಚ್ಚಿ 2 ಗಂಟೆ ಆಗಿತ್ತು. ಎಲ್ಲ ನೀರಾಗೈತಿ, ನಿಮಗೂ ಕಾಣಕತ್ತಿರ್ಬೋದು. ಎಲ್ಲ ನೋಡ್ರಿ ಅಂಬ್ರಿಗೆ ಹಚ್ಚಿನ ನಾನು, ಅಂಬ್ರಿ ಎಲ್ಲ ನೀರಾಗೈತಿ. ಇನ್ನೊಂದು ಸರಿ ಕಿತ್ತು ಹಚ್ಬೇಕು ಇವಾಗ. ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗಿಂದ ಏನಪ್ಪ ಸುರಪಾನ ನಾ ತೋರ್ಸಾಗತ್ತೀನಿ. ಸುರಪಾನ ಏನೈತಪ್ಪ ಇದ್ರೊಳಗೆ ನೋಡ್ರಿ. ಈ ಥರ ಪಕ್ಷಿಗಳು ತಿಂದ್ರೆ ರೈತರೆಲ್ಲ ಏನು ಮಾಡ್ಬೇಕು ನೋಡ್ರಿ. ಪೂರ ನೆಲ್ದ ನೋಡ್ರಿ ನೀವು. ನಾ ಏನು ತೋರ್ಸಾಗತ್ತೀನಿ ಅಲ್ಲ, ಏನು ಸುಳ್ಳಲ್ಲ, ಕರಂದ್ರ ತೋರ್ಸಾಗತ್ತೀನಿ ನೋಡ್ರಿ. ಎಲ್ಲ ತೆನಿ ನೋಡ್ರಿ ಅಕ್ಕ, ಎಲ್ಲ ಈ ಥರ ತಿಂದಿದ್ದವು ನೋಡ್ರಿ. ಇಲ್ಲಿ ನೋಡ್ರಿ ಕೆಳಗೆಲ್ಲ ಹೇಗೆ ಬಿದ್ದಿದೆ ತಿಂದು ಅಷ್ಟು ಎಲ್ಲ ತಿಂದು ಹಾಕಿದೆ ನೋಡಿ. ಏನಪ್ಪ ಅಂದ್ರೆ ಟೈಮ್ ಬಂದು 6 ಗಂಟೆ ಆಗೈತಿ. ಇವಾಗ ಸೂರ್ಯ ಈಗ ಹೊರಗೆ ಬರಾಗತ್ತನ. ಸಿಕ್ಕಾಪಟ್ಟೆ ಚಳಿ ಇತ್ತು ಇವತ್ತು, ನಿಮಗೂ ಕಾಣ್ಬೋದು. ಮಂಜು ಬಿದ್ದೈತೆ ನೋಡಿ, ಸೈಡ್ ಎಲ್ಲ ಮಂಜಿನ ಥರ ಬಿದ್ದಿದೆ. ಸಿಕ್ಕಾಪಟ್ಟೆ ಚಳಿ ಇತ್ತು. ಮತ್ತು ಇಬ್ಬನಿ ಯಾಕಾರ ಸಿಕ್ಕಾಪಟ್ಟೆ ಎಲ್ಲಿ ಹೊಲ್ದಾಗ ಕಾಲು ಇಡೋಕ್ಕಾಗಲ್ಲ, ಕಷ್ಟಾಗ ಇಡೋಕ್ಕಾಗಲ್ಲ, ಅಷ್ಟು ಇಬ್ಬನಿ ಬಿದ್ದೈತಿ. ಆದರೆ ಈ ವರ್ಷಗನ ಸಿಕ್ಕಾಪಟ್ಟೆ ಚಳಿ ಇತ್ತು. ನೀವು ಇದನ್ನ ಯಾರಾದರೂ ಟ್ರೈ ಮಾಡಿರಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಹುಲ್ಗಡ್ಡೆ ಅಂತಂದು, ನಿಮ್ಮ ಗದ್ದೆ ಒಳಗೆ ಹಾಕ್ಬೋದು. ನಾ ಏನಪ್ಪ ಅಂದ್ರೆ ನಮ್ಮ ಗದ್ದೆ ಒಳಗೆ ಮೇಕೆಮರಿಗೆ ಮತ್ತು ದನಗಳಿಗೆ ಹಸಿವಿಗೆ ಎಲ್ಲದಕ್ಕೂ ಬರುತ್ತಂತಂದು ನಾನು ಹಾಕಿದ್ದೀನಿ. ಒಂದು ಸರಿ ಕಟಾವು ಮಾಡಿದ್ದೀನಿ. ಇವಾಗ ಚಿಗುರು ಬಂದಿದೆ, ಹೀರೆ ಗೊಬ್ಬರ ಹಾಕಿದ್ದೀನಿ, ಮತ್ತು ಕಟ್ ಮಾಡಬೇಕು. ನಿಮಗಿದು ಕಾಣ್ತಾ ಇರ್ಬೋದು ಯಾವ ಗಿಡಪ್ಪ ಅಂದ್ರೆ ನೆಲಗೇರಿ ಗಿಡ ಅಂತಂದು ರೋಡ್ ಸೈಡ್ ಇರ್ತಾವೆ ನೋಡು, ನಿಮ್ಗೆ ಗೊತ್ತಿರ್ಬೋದು. NH ರೋಡಿಗೆ ಅಲ್ಲಿ ಇಲ್ಲಿ ಹಾಕಿರ್ತಾರೆ ನೋಡಿರ್ಬೋದು. ಅದು ಹೋಗಲಿ. ಈ ವರ್ಷ ಏನಪ್ಪ ಅಂದ್ರೆ ಎಲ್ಲ ಬೆಳೆನೂ ಹಂಗದಪ್ಪ, ಗೋಂಜಾಳ ಶೇಂಗಾ ಎಲ್ಲ ಬೆಳೆನೂ ಹಂಗದ ಈ ವರ್ಷ. ಆದ್ರೆ ಮಾವಿನ ಹೂವು ಮಾತ್ರ ಸಿಕ್ಕಾಪಟ್ಟೆ ಹೂವು, ಅದು ಮಾತ್ರ ಈ ವರ್ಷ ಅದನ್ನು ನೋಡಬೇಕು. ಮಾವಿನ ಹೂವು ಎಷ್ಟು ಸಿಕ್ಕಾಪಟ್ಟೆ ಬಿಟ್ಟಿದೆ. ಆದರೆ ಏನು ಈ ಗಿಡ ನಾ ತೋರ್ಸಾಗತ್ನಲ್ಲ, ಕಾಯಿ ತಿಂದರೂ ಹುಳಿ ಇಲ್ಲ, ಸಿಕ್ಕಾಪಟ್ಟೆ ಸೇವ್ ಆಗುತ್ತಾ. ಗವಾದ ಮಾವಿನ ಗಿಡ ಅದು, ಇದು ಗವದ್ದು. ಇದೇನು ಈಗ ತೋರ್ಸಾಗತ್ನಲ್ಲ, ಇದು ಮುಂದೆ ಬಂತಲ್ಲ, ಇದು ಸಿಕ್ಕಾಪಟ್ಟೆ ಸೇವೆ ಐತಿ. ಮತ್ತು ಗಿಡ ಇದ್ದಿದ್ದು ಹೇಳಬೇಕು, ನಾನು ತಿಂದಿದ್ದೀನಲ್ಲ, ಅಲ್ಲೇ ನೋಡಿದ್ದೀನಲ್ಲ, ಸಿಕ್ಕಾಪಟ್ಟೆ ಸೀದ ಮಾವಿನಕಾಯಿ ನೋಡ್ರಿ ಹೇಗೆ ಬಿಟ್ಟಿದೆ ನೋಡ್ರಿ ಮಾರ ಹೂವು. ನಿಮ್ಮ ಸೈಡ್ ಹೇಗಿದೆ ಅಂತ ಕಮೆಂಟ್ ಹಾಕ್ರಿ, ಬಿಟ್ಟಿದ್ರೆ ಕಮೆಂಟ್ ಹಾಕ್ರಿ. ನೋಡಿ ಫ್ರೆಂಡ್ಸ್, ನಾ ಆವಾಗ ನಿಮ್ಗೆ ಹೇಳಿದ್ದೆ ಒಂದು ವಿಡಿಯೋದನ್ನ ತೋರಿಸಿ ನಿಮ್ಗೆ ಅಂಬ್ರಿ ಹೇಗಿದೆಯಪ್ಪ ಅಂತಂದು ನಮಗೆ ತೋರಿಸಿದ್ದು ನಾನು. ಇವಾಗ ನೋಡ್ರಿ ಈ ಥರ ಇದೆ ಅಂಬ್ರಿ ನೋಡ್ರಿ. ಆಲೆ ಇದು ಬರಾಗತ್ತೆ, ಹೂ ಬಿಡಾಗತ್ತೈತೆ ಅಕ್ಕ. ನಿಮ್ಗೇನು ತೋರಿಸ್ನಲ್ಲ, ಇಲ್ಲಿ ನೋಡ್ರಿ ಹೂ ಬಿಡಾಗತ್ತೈತೆ ಆಲೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಂಬ್ರಿ ನಮ್ಮದು ಅಕ್ಕ.
ಇದೇ ಪ್ಲಾಟಿನ್ ನಂಬರ್ ಅಂತ ಹೇಳತ್ತಿದ್ನಲ್ಲ, ಇದೇ ಪ್ಲಾಟಿನ್ದು ನೋಡ್ರಿ. ನೋಡ್ರಿ ಇಲ್ಲಿ ಹೂ ಬಿಟ್ಟಿದೆ ನೋಡಿ ಆಲೆ ಈಗ ಹೂವು. ಇದು ಏನಪ್ಪ ಅಂದ್ರೆ ಅಂಬ್ರಿ ಗಿಡನ ನಿಮ್ಗೆ ಅಂಬ್ರಿನ ಅಂತ ಕಾಣುತ್ತಿಲ್ಲ ಅಂತ ಹೇಳೋದಲ್ಲ, ಇದು ಚಳಾರಿ ಗಿಡ ಅಂತಂದು. ಯಾಕಪ್ಪ ಚಳಾರಿಗೆ ಈ ಥರ ಉದ್ದ ಬರ್ತಾ ಇಲ್ಲಿ ನೋಡ್ರಿ, ಇದು ಚಳಾರಿ. ಇದು ಏನಪ್ಪ ಅಂಬ್ರಿ. ಇದ್ರ ಒಳಗೆ ಡಿಫ್ರೆಂಟ್ ಐತಿ, ನೋಡೋಕೆ ಎರಡು ಒಂದೇ ಥರ ಕಾಣುತ್ತೆ ಗಿಡ, ಆದರೆ ಇದೇ ಬೇರೆ ಜಾತಿ, ಇದೇ ಬೇರೆ ಜಾತಿ ಗಿಡ. ನೋಡ್ರಿ ಹೇಗಿದೆ ಅಂಬ್ರಿ.